ಆತ್ಮೀಯ ವೀಕ್ಷಕರೆಲ್ಲರಿಗೂ ಯುವರತ್ನ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾವಿರಾರು ವಿದ್ಯಾರ್ಥಿಗಳು ಭಾರತಾಂಬೆಯ ಸೇವೆಯನ್ನ ಸಲ್ಲಿಸಬೇಕು, ಭಾರತದ ಸೈನ್ಯ ಸೇರಿ ಭಾರತ ರಾಷ್ಟ್ರದ ಒಂದು ಸೇವೆಯನ್ನ ಸಲ್ಲಿಸಬೇಕೆಂಬ ಆಶೆಯನ್ನ ವ್ಯಕ್ತಪಡಿಸ್ತಾ ಇರ್ತೀರಿ. ಸೊ ಹಾಗಿದ್ರೆ ಭಾರತದ ಸೈನ್ಯವನ್ನ ಸೇರ್ಕೊಳ್ಳೋದು ಹೇಗೆ ನಿಮ್ಗೆ ಗೊತ್ತಿರಲಿ. ಈಗ ಬರ್ತಕ್ಕಂಥ ಫೆಬ್ರವರಿ ತಿಂಗಳಲ್ಲಿ ಅಥವಾ ಜನವರಿ ಎಂಡ್ಗೆ ಏನ್ ಮಾಡ್ತಾರೆ ಅಂದ್ರೆ ಆರ್ಮಿ ಅಗ್ನಿವೀರ್ ಎಕ್ಸಾಮ್ ಕಾಲ್ ಫಾರ್ಮ್ ಆಗುತ್ತೆ. ಸೊ ಆರ್ಮಿ GD ಕಾಲ್ ಫಾರ್ಮ್ ಆಗೋದಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಆರ್ಮಿ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ, ಸೊ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಬಹಳ ಉಪಯುಕ್ತವಾಗಿರ್ತದ. ಯಾಕಂದ್ರೆ ಆರ್ಮಿ ಎಂಟ್ರೆನ್ಸ್ ಎಕ್ಸಾಮ್ ಹೆಂಗ್ ನಡೀತದ, ಅದಕ್ಕೆ ಯಾವ ರೀತಿ ಸಿಲೆಬಸ್ ಅದ, ಎಕ್ಸಾಮ್ ಪ್ಯಾಟರ್ನ್ ಹೆಂಗದ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಒದಗಿಸ್ತಾ ಇದ್ದೀನಿ. ನಾನು ಬಸವರಾಜ್ ಜನಕಟ್ಟಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಅಗ್ನಿವೀರ್ ಆರ್ಮಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಹೆಂಗಿರ್ತದ. ಓಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನೀವು ನೋಡ್ತಾ ಇದ್ದೀರಿ ಸೊ ಆರ್ಮಿ ಎಕ್ಸಾಮ್, ಸೊ ಆರ್ಮಿ ಎಂಟ್ರೆನ್ಸ್ ಎಕ್ಸಾಮ್, ಆರ್ಮಿ GDಗೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ನಿಮ್ಮ ಮಾಹಿತಿಯನ್ನು ಒದಗಿಸ್ತಾ ಇದ್ದೀನಿ. ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರ್ತದ, ಇಲ್ಲಿ ಜನರಲ್ ನಾಲೆಜ್ ಅಥವಾ GK ಅಂತ ಏನ್ ಕರಿತೀರಿ ಅದಕ್ಕೆ ಸಂಬಂಧಪಟ್ಟಂತ 15 ಪ್ರಶ್ನೆಗಳು ಬರ್ತಾವ. ನೆಕ್ಸ್ಟ್ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಾಗೆ 15 ಕ್ವಶನ್ಸ್ ಬರ್ತಾವ. ಅದ್ರ ಜೊತೆಗೆ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಸಂಪಟ್ಟಾಗೆ 15 ಪ್ರಶ್ನೆಗಳು ಬರ್ತಾವ. ಇನ್ನು ರೀಸನಿಂಗ್ ಸಂಪಟ್ಟಂಗೆ 5 ಕ್ವಶನ್ಸ್ ಬರ್ತಾವ. ಒಟ್ಟು 4 ವಿಭಾಗ ಇರ್ತದ. 4 ವಿಭಾಗದ ಪ್ರಶ್ನೆಗಳು ಈ ರೀತಿಯಾಗಿ 15 ಕೊನೆ ವಿಭಾಗದಲ್ಲಿ 5 ಪ್ರಶ್ನೆಗಳು ಬರ್ತಾವ. ಸೊ ಇಲ್ಲಿ ಟೋಟಲ್ ಕ್ವಶನ್ಸ್ ನೋಡೋದಾದ್ರೆ 50 ಕ್ವಶನ್ಸ್ ಬರ್ತಾವ. ಟೋಟಲ್ 50 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ 2 ಮಾರ್ಕ್ ಇರ್ತದ ಸ್ನೇಹಿತರೆ. ಹಾಗಿದ್ರೆ ಒಟ್ಟು 100 ಮಾರ್ಕ್ಸ್ ಇನ್ ಪ್ರಶ್ನೆ ಪತ್ರಿಕೆ ಆಗಿರ್ತದ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರ್ತದ, 0.5 ಮಾರ್ಕ್ಸ್ ಇರ್ತದ. ನೆಗೆಟಿವ್ ಮಾರ್ಕಿಂಗ್ 0.5 ಇರ್ತದ. ಅದರೊಟ್ಟಿಗೆ ಟೈಮ್ ಡ್ಯೂರೇಷನ್, ಎಕ್ಸಾಮ್ ಡ್ಯೂರೇಷನ್ ಎಷ್ಟಿರ್ತದಪ್ಪ ಅಂದ್ರೆ 1 ಅವರ್ ಇರ್ತದ. ಈ 50 ಪ್ರಶ್ನೆಗಳಿಗೆ ನೀವು 1 ಅವರ್ ಅಲ್ಲಿ ಉತ್ತರಿಸಬೇಕು. ಸೊ ಹಾಗಿದ್ರೆ ಸರಿ ಸರ, ಇದು ಎಕ್ಸಾಮ್ ಪ್ಯಾಟರ್ನ್ ಆಯ್ತು. ಎಷ್ಟು ಸ್ಕೋರ್ ಮಾಡಿದ್ರೆ ಎಲಿಜಿಬಲ್ ಆಗ್ಬೋದು ನೀವು ನೋಡ್ತಾ ಇದ್ದೀರಿ. ಈ ಒಂದು ವಿಡಿಯೋದೊಳಗೆ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಸ್ಕೋರ್ ಮಾಡಿದ್ರೆ ಇಲ್ಲಿ ನೀವು ಎಲಿಜಿಬಲ್ ಆಗ್ಬಹುದು. ಡಿಪೆಂಡ್ಸ್ ಅಪಾನ್ ದ ವೇಕೆನ್ಸಿ. ಒಂದ್ಸಲ 400 ವೇಕೆನ್ಸಿ ಇರ್ತಾವ, ಒಂದ್ಸಲ 1000 ಇರ್ತಾವ. ವೇಕೆನ್ಸಿ ಮೇಲೆ ಡಿಪೆಂಡ್ ಆಗಿರ್ತದ. ಹಾಗಿದ್ರೆ ಸೇಫರ್ ಜೋನ್ ಎಷ್ಟು ಅಂದ್ರೆ 50 ಪ್ರಶ್ನೆಗಳಿಗೆ ನೀವು 40 ಮೇಲ್ಪಟ್ಟು ರೀಚ್ ಮಾಡ್ಬೇಕು. 40 ಮೇಲ್ಪಟ್ಟು ಅಂದ್ರೆ 80 and above ಸ್ಕೋರ್ ಮಾಡಿದ್ರೆ ನೀವು ಸೇಫರ್ ಜೋನ್ ನಾಗ ಇರ್ತೀರಿ. ನಿಮ್ಮ ಆಯ್ಕೆ ಖಚಿತವಾಗಿರ್ತದ. ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ ನಿಮ್ಮ ಹೆಸರು ಬರ್ತದ. ಒಂದೊಂದ್ ಸಾರಿ ಏನಾಗುತ್ತೆ ಅಂದ್ರೆ ಈ 200 and 300 ಅಷ್ಟೇ ಇದ್ದಾಗ ನೀವು 45 and above ಸ್ಕೋರ್ ಮಾಡಬೇಕಾಗತ್ತ. ಬಟ್ ಐ ಥಿಂಕ್ ಅಷ್ಟು ಕಡಿಮೆ ವೇಕೆನ್ಸಿ ಏನು ಇಂಡಿಯನ್ ಆರ್ಮಿ ಒಳಗೆ ತುಂಬುತ್ತಿರಂಗಿಲ್ಲ. ಯೂಶುವಲ್ ಆಗಿ 1200, 900, 500 ಈ ರೀತಿ ವೇಕೆನ್ಸಿ ಇರ್ತಾವ. ಆದ್ರಿಂದ ನಿಮ್ಮ ಟಾರ್ಗೆಟ್ 40 and above ಇದ್ರ ಆಲ್ಮೋಸ್ಟ್ ನೀವು ಅಪಾಯಿಂಟ್ಮೆಂಟ್ ಆಗ್ತೀರಿ. ಓಕೆ, ಸೊ ಹಾಗಿದ್ರೆ ಈ ಒಂದು ಸಿಲೆಬಸ್ ಒಳಗ ಏನೇನು ಮ್ಯಾಥ್ಸ್ ಏನ್ ಬರ್ತದ, ಜನರಲ್ ಸೈನ್ಸ್ ಏನ್ ಬರ್ತದ, ರೀಸನಿಂಗ್ ಏನ್ ಬರ್ತದ, ಇವುಗಳನ್ನೆಲ್ಲಾನು ವಿಸ್ತಾರವಾಗಿ ನೋಡೋಕ್ಕಿಂತ ಮುಂಚೆ ನಾಳೆ ನಿಮಗ ಈ ಪ್ರತಿಯೊಂದು ಸೈನ್ಸ್, ಜನರಲ್ ನಾಲೆಜ್ ಸಂಪಟ್ಟಂಗೆ ಆಯಾ ವಿಷಯ ಶಿಕ್ಷಕರು ಬಂದು ನಿಮಗೆ ಅದ್ರ ಬಗ್ಗೆ ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಾರ. ಈ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮ್ಯಾಥಮೆಟಿಕ್ಸ್ ಕಲಿಸೋದ್ರಿಂದ ಮ್ಯಾಥ್ಸ್ಗೆ ಸಂಬಂಧಪಟ್ಟಾಗ ಸಿಲೆಬಸ್ ಯಾವ ರೀತಿ ಇರ್ತದ ಅದನ್ನ ನೋಡೋಣ. ಹಾಗಿದ್ರೆ ನೀವೆಲ್ಲರೂ ಮ್ಯಾಥಮೆಟಿಕ್ಸ್ ಇಟ್ ಈಸ್ ಅ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ತಿಳ್ಕೊಂಡಿರ್ತೀರಿ. ಕೆಲವೊಂದಿಷ್ಟು ಜನ ಮ್ಯಾಥ್ಸ್ ನಂಗೆ ಒಟ್ಟ ಬರಂಗಿಲ್ಲ ಅಂತ ತಿಳ್ಕೊಂಡಿರ್ತೀರಿ. ಬಟ್ ಮ್ಯಾಥ್ಸ್ ಅಷ್ಟು ಈಜಿಯಸ್ಟ್ ಸಬ್ಜೆಕ್ಟ್ ಯಾವುದಿಲ್ಲ. ಒಂದ್ಸಲ ನೀವು ಇಂಟ್ರೆಸ್ಟ್ ಕೊಟ್ಟು ಪ್ರಿಪೇರ್ ಮಾಡಿದ್ರ ಯು ಸ್ಕೋರ್ ಔಟ್ ಆಫ್ ಔಟ್. ಸೊ ಇಲ್ಲಿ 15 ಪ್ರಶ್ನೆಗಳಿಗೆ 15 ಸರಿ ಮಾಡ್ಬೋದು. ಅಷ್ಟು ಸರಳವಾಗಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಇಂಡಿಯನ್ ಆರ್ಮಿ ಎಕ್ಸಾಮ್ಸ್ಗೆ ಇರ್ತದ. ಸೊ ಹಾಗಿದ್ರೆ ಈ ಪರೀಕ್ಷೆಯು ಆಂಗ್ಲ ಮಾಧ್ಯಮದಲ್ಲಿ ಮತ್ತು ಹಿಂದಿ ಮಾಧ್ಯಮದಲ್ಲಿ ಮಾತ್ರ ಇರೋದ್ರಿಂದ ನಿಮ್ಗೆ ಕಠಿಣ ಅನಿಸ್ತಿರ್ತದ. ನಮ್ಮ ಕರ್ನಾಟಕದ ಕನ್ನಡಿಗರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ರೀತಿ ಗೊಂದಲ ಇಟ್ಕೊಳಕ್ ಹೋಗ್ಬೇಡ್ರಿ. ಸರಳವಾಗಿರ್ತಕ್ಕಂಥ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಇರ್ತದ, ಯಾವುದೇ ರೀತಿ ಗೊಂದಲಗಳಿರೋದಿಲ್ಲ. ಆದ್ರಿಂದ ನೀವು ಈಸಿಯಾಗಿ ಪ್ರಿಪರೇಷನ್ ಮಾಡ್ಕೊಂತ ಹೋದ್ರೆ, ಈಗಿಂದ ಪ್ರಿಪರೇಷನ್ ಮಾಡಿದ್ರೆ ಈಸಿಯಾಗಿ ನೀವು ಅಪಾಯಿಂಟ್ಮೆಂಟ್ ಆಗ್ತೀರಿ. ಸರಿ, ಹಾಗಿದ್ರೆ ಸರ್ ಮ್ಯಾಥ್ಸ್ ಸಿಲೆಬಸ್ ಏನದ? ಹಾಗಿದ್ರ ಮ್ಯಾಥ್ಸಿಗೆ ಸಂಬಂಧಪಟ್ಟಂಗ ಇಂಡಿಯನ್ ಆರ್ಮಿ ಅಗ್ನಿವೀರ್ GDಗೆ ಹೇಳ್ತಾ ಇದೀನಿ. ಅಗ್ನಿವೀರ್ GDಗೆ ಯಾವೆಲ್ಲ ಟಾಪಿಕ್ಸ್ ಬರ್ತಾವು ನೋಡ್ರಿ. ಹಂಗಿದ್ರ 1ನೇ ಟಾಪಿಕ್ ನೋಡ್ರಿ, ನಂಬರ್ ಸಿಸ್ಟಮ್ ಇರ್ತದ. ಸರಿ ಸರ, ಈಗ ನಂಬರ್ ಸಿಸ್ಟಮ್ ಇರ್ತದ. ನಂಬರ್ ಸಿಸ್ಟಮ್ ಅಂದ್ರೆ ನಂಬರ್ ಸಿಸ್ಟಮ್ ಒಳಗೆ ಏನೇನ್ ಬರ್ತದ ನೋಡೋಣ. ನಂಬರ್ ಸಿಸ್ಟಮ್ ಅಂತಕ್ಕಂತ ಒಂದು ಟಾಪಿಕ್ ಒಳಗ ನೀವು ಇಲ್ಲಿ ಏನೇನ್ ಕಲಿಬೇಕಾಗತ್ತ? ಫಸ್ಟ್ ನೀವು ಟೈಪ್ಸ್ ಆಫ್ ನಂಬರ್ಸ್ ಅನ್ನ ಕಲಿತೀರಿ. ಏನ್ ಕಲಿತೀರಿ? ಟೈಪ್ಸ್ ಆಫ್ ನಂಬರ್ಸ್ ಕಲಿತೀರಿ. ಟೈಪ್ಸ್ ಆಫ್ ನಂಬರ್ಸ್ ಒಳಗೆ ಏನೆಲ್ಲ ಬರ್ತಾವ್ರಿ ಅಂದ್ರ ನ್ಯಾಚುರಲ್ ನಂಬರ್ಸ್ ಅಂತ ಬರ್ತದ.
ನ್ಯಾಚುರಲ್ ನಂಬರ್ಸ್ ಅಂತ ಕಲಿತೀರಿ, ಹೋಲ್ ನಂಬರ್ಸ್ ಅಂತ ಬರ್ತದ, ಇಂಟೀಜರ್ಸ್ ಅಂತ ಬರ್ತದ, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಕಂಪೋಸಿಟ್ ನಂಬರ್ಸ್, ಅಲಾಂಗ್ ವಿತ್ ದಟ್ ಸ್ಕ್ವೇರ್ ನಂಬರ್ಸ್ ಅಂಡ್ ಕ್ಯೂಬ್ ನಂಬರ್ಸ್, ಇವುಗಳೆಲ್ಲ ಕಲಿತೀರಿ. ಇವುಗಳನ್ನೆಲ್ಲ ನೋಡ್ಕೊಂತ ಹೋಗೋಣ ವಿಡಿಯೋದಾಗ. ನೆಕ್ಸ್ಟ್ ವಿಡಿಯೋದಾಗ ಈ ಸಿಲೆಬಸ್ ವೈಸ್ ನಾ ಕ್ಲಾಸ್ಗಳನ್ನ ಮಾಡ್ಕೊಂತ ಹೋಗ್ತೀನಲ್ಲ, ಅವಾಗ ನಿಮ್ಗೆ ಏನಾಗುತ್ತಾ ಈ ಎಲ್ಲದರ ಪರಿಚಯ ಆಗ್ತದ. ಸರಿ ಸರ್, ಹಾಗಿದ್ರೆ ಸೆಕೆಂಡ್ ಟಾಪಿಕ್ ನೋಡ್ರಿ. ಇಲ್ಲಿ ನಂಬರ್ ಸಿಸ್ಟಮ್ ಒಳಗೆ ಟೈಪ್ಸ್ ಆಫ್ ನಂಬರ್ಸ್ ನೋಡೋದ್ರ ಜೊತೆಗೆ ಡಿವಿಸಿಬಿಲಿಟಿ ರೂಲ್ ಬರ್ತಾವ. ಡಿವಿಸಿಬಿಲಿಟಿ ರೂಲ್ ಮೇಲೂ ಕ್ವಶನ್ಸ್ ಕೇಳಿದಾನ. ಸೊ ಇಲ್ಲಿ ಡಿವಿಸಿಬಿಲಿಟಿ ರೂಲ್ ಮೇಲೆ ಪ್ರಶ್ನೆಗಳು ಬರ್ತಾವ. ಸೊ ರೂಲ್ಸ್ ಆಫ್ ಡಿವಿಸಿಬಿಲಿಟಿ ಅಂತ ಬರ್ತಾವ, ಅದ್ರ ಮೇಲೆ ಪ್ರಶ್ನೆಗಳು ಬರ್ತಾವ. ಅವುಗಳನ್ನ ಹೆಂಗ್ ಕೇಳೋಣ ಅಂತಕ್ಕಂಥದ್ದನ್ನ ನಾವು ನೋಡೋಣ ಆಮೇಲೆ. ಈಗ ಇದಿಷ್ಟು ನಂಬರ್ ಸಿಸ್ಟಮ್ ಒಳಗ ಟೈಪ್ಸ್ ಆಫ್ ನಂಬರ್ಸ್, ಡಿವಿಸಿಬಿಲಿಟಿ ರೂಲ್ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬಂದಾವ. ಇನ್ನು ಡಿವಿಷನ್ ಅಂತ ಒಂದು ಡಿವಿಷನ್ ಗೆ ಸಂಬಂಧಪಟ್ಟಾಗ ಕೆಲವೊಂದಿಷ್ಟು ಸಿಂಪಲ್ ಕ್ವಶನ್ಸ್ ಬರ್ತಾವ, ಅದ್ರ ಮೇಲೂ ಇಲ್ಲಿ ಪ್ರಶ್ನೆಗಳು ಬಂದಿದಾವ. ಟೋಟಲ್ ಆಗಿ ನಂಬರ್ ಸಿಸ್ಟಮ್ ಹೇಳ್ಬೇಕಾದ್ರ ಇದನ್ನ ಡಿಟೇಲ್ ಆಗಿ ನಿಮ್ಗೆ ನಾ ಕವರ್ ಮಾಡ್ತೀನಿ ಏನೆಲ್ಲ ಟಾಪಿಕ್ಸ್ ಬರ್ತಾವ ಅನ್ನೋದು. ಇನ್ನ ನೆಕ್ಸ್ಟ್ SCF LCM. ಸೊ LCM ಅಂಡ್ SCF, ಲಸ ಮತ್ತು ಮಸ ಅಂತಕ್ಕಂಥ ಟಾಪಿಕ್ ಮೇಲೆ ಯೂಶುವಲ್ ಆಗಿ ಒಂದು ಪ್ರಶ್ನೆ ಬರ್ತಿರ್ತದ. ಇನ್ನ ಸಿಂಪ್ಲಿಫಿಕೇಶನ್ ಅಂದ್ರ ಇದು ಒಂದೇ ಟಾಪಿಕ್ ಇರೋದಿಲ್ಲ, ಇಲ್ಲಿ ಬಹಳಷ್ಟು ನಿಮಗ ಟಾಪಿಕ್ಸ್ ಬರ್ತಾವ ಮತ್ತು ಸಬ್ ಟಾಪಿಕ್ಸ್. ಸಿಂಪ್ಲಿಫಿಕೇಶನ್ ಒಳಗೆ ನೀವು ಫ್ರಾಕ್ಷನ್ಸ್ ಕಲಿತೀರಿ, ಡೆಸಿಮಲ್ಸ್ ಕಲಿತೀರಿ ಮತ್ತು ಬಾಡ್ ಮಾಸ್ ಕಲಿತೀರಿ. ಇವು ಮೂರನ್ನು ಮಿಕ್ಸ್ ಮಾಡ್ಕೊಂಡು ನಾನು ಸಿಂಪ್ಲಿಫಿಕೇಶನ್ ಅಂತ ಹೇಳ್ತೀನಿ. ನಿಮ್ಗ ಸರಳೀಕರಣ ಮಾಡೋದು, ಭಿನ್ನ ರಾಶಿ, ದಶಮಾಂಶ ಮತ್ತು ಬಾಡ್ ಮಾಸ್, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತಾವ. ಇದಾದ್ಮೇಲೆ ಪರ್ಸಂಟೇಜ್, ಶೇಕಡಾ ಕ್ರಮ ಅಂತಕ್ಕಂಥ ಒಂದು ಟಾಪಿಕ್ ಇಂದ ಪ್ರಶ್ನೆ ಬರ್ತದ. ಪ್ರಾಫಿಟ್ ಅಂಡ್ ಲಾಸ್ ಅಂಡ್ ಡಿಸ್ಕೌಂಟ್. ಇನ್ ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ಅವರೇಜ್, ಸರಾಸರಿ. ನೆಕ್ಸ್ಟ್ ನೋಡೋದಾದ್ರೆ ಟೈಮ್ ಅಂಡ್ ವರ್ಕ್, ಸಮಯ ಮತ್ತು ಕೆಲಸ. ಪೈಪ್ ಅಂಡ್ ಸಿಸ್ಟಮ್ಸ್, ನಲ್ಲಿ ಮತ್ತು ತೊಟ್ಟಿ. ನೆಕ್ಸ್ಟ್ ಟೈಮ್ ಅಂಡ್ ಡಿಸ್ಟೆನ್ಸ್, ಸಮಯ ಮತ್ತು ದೂರ. ಇದ್ರೊಳಗೆ ಟ್ರೈನ್ ಪ್ರಾಬ್ಲಮ್ಸ್ ಕಲಿತೀರಿ ನೀವು, ರೈಲ್ನ ಮೇಲೆ ಸಮಸ್ಯೆಗಳು ಬರ್ತಾವ. ಬೋಟ್ ಅಂಡ್ ಸ್ಟ್ರೀಮ್ ಅಂತಕ್ಕಂಥ ಟಾಪಿಕ್ ಬರ್ತದ, ದೋಣಿ ಮತ್ತು ಪ್ರವಾಹ. ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಂಪೌಂಡ್ ಇಂಟ್ರೆಸ್ಟ್, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅಂತಕ್ಕಂಥ ಟಾಪಿಕ್ ಬರ್ತದ. ಇನ್ನು ಮುಂದೆ ನೋಡೋದಾದ್ರ ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್ ಹೇಳಿದ್ನಿ, ಬೋಟ್ ಅಂಡ್ ಸ್ಟ್ರೀಮ್ಸ್. ಇದಾದ್ಮೇಲೆ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂತ ಬರ್ತದ, ಅನುಪಾತ ಮತ್ತು ಸಮಾನುಪಾತ. ಪ್ರಾಬ್ಲಮ್ಸ್ ಆನ್ ಏಜಸ್, ವಯಸ್ಸಿನ ಮೇಲಿನ ಸಮಸ್ಯೆಗಳು. ನೆಕ್ಸ್ಟ್ ಪಾರ್ಟ್ನರ್ಶಿಪ್. ಇದಾದ್ಮೇಲೆ ನೀವು ಕಲಿತೀರಿ ಮೆನ್ಸುರೇಷನ್ ಅಂತಕ್ಕಂಥ ಟಾಪಿಕ್ ಬರ್ತದ. ಮೆನ್ಸುರೇಷನ್ ಒಳಗ ಚೌಕ, ಆಯತ, ಪ್ಯಾರಲೋಗ್ರಾಮ್, ರಾಂಬಸ್. ನೆಕ್ಸ್ಟ್ ನಿಮ್ ಚೌಕಗನ, ಆಯತಗನ, ಇವೆಲ್ಲ ಪ್ರಶ್ನೆಗಳು ಬರ್ತಾವ ಇದ್ರ ರಿಲೇಟೆಡ್. ಕ್ಯೂಬ್, ಕ್ಯೂಬಾಯ್ಡು, ಸ್ಪಿಯರು, ಹೆಮಿಸ್ಪಿಯರು, ಸಿಲಿಂಡರು ಅಂತ ಕರಿತೀರಿ. ಸೊ ಆ ಎಲ್ಲ ಆಕೃತಿಗಳನ್ನ ನೀವು ಅಧ್ಯಯನ ಮಾಡ್ಬೇಕಾಗತ್ತಾ, ಅದ್ರ ಮೇಲೆ ಇರ್ತಕ್ಕಂಥ ಫಾರ್ಮುಲಾ ಬೈಟ್ ಹಾಕ್ಬೇಕಾಗತ್ತಾ. ಇನ್ನು ಆಲ್ಜಿಬ್ರಾ, ಬೀಜಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತಾವ. ಕೊನೆಯದಾಗಿ ಟ್ರಿಗ್ನೋಮೆಟ್ರಿ ಅಂತ ಬರ್ತದ, ಆ ಟ್ರಿಗ್ನೋಮೆಟ್ರಿ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತಾವ. ಸೈನ್ 30, ಕಾಸ್ 30, ದೆನ್ tan 45, ಈ ರೀತಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನಿಮ್ಗೆ ಈ ಒಂದು ಟಾಪಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಗಳು ಬರ್ತಿರ್ತಾವ. ಇವು ಎಲ್ಲಾ ಟಾಪಿಕ್ಸ್ ಗಳನ್ನ ನೋಡಿ ಕೂಡಲೇ ಹೆದರೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲಾ ಟಾಪಿಕ್ಸ್ ಅದಾವ್ರಿ, ಇವನ್ನೆಲ್ಲ ಕಲಿಬೇಕೇನ್ರಿ? ಹೌದ್ರಿ, ಕಲಿಬೇಕಾ. ಬಟ್ ಏನಿರ್ತದ ಬಹಳ ಈಸಿ ಇರ್ತದ, ನೀವು ಅನ್ಕೊಂಡಷ್ಟು ಡಿಫಿಕಲ್ಟ್ ಏನಿರಂಗಿಲ್ಲ. ಸೊ ಒನ್ಸ್ ನೀವು ಮ್ಯಾಥಮೆಟಿಕ್ಸ್ ಅನ್ನ ಪ್ರಿಪೇರ್ ಆದ್ರಂದ್ರ ಇದು ಮರೆಯುವಂತ ಸಬ್ಜೆಕ್ಟ್ ಅಲ್ಲ, ಇಟ್ಸ್ ಅ ಪ್ರೊಸೆಸ್. ಆ ಪ್ರೊಸೆಸ್ ಗಳನ್ನ ನೆನಪಿಟ್ಕೊಂತ ಹೋದ್ರ, ಒಂದು ಕ್ರಿಯೆ ಇರ್ತದ, ಆ ಕ್ರಿಯೆಗಳನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಂತ ಹೋದ್ರಂದ್ರ ಈ ಮೈಂಡ್ ಒಳಗೆ ಸಿಸ್ಟಮೆಟಿಕ್ ವೇದಾಗ ಅರೇಂಜ್ಮೆಂಟ್ ಹಾಕೊಂತ ಹೋಗುತ್ತಾ. ಯಾವಾಗ ನೀವು ಅದನ್ನ ಇಂಟ್ರೆಸ್ಟ್ ಇಂದ ಬಿಡಿಸ್ತಾ ಹೋಗ್ತೀರಿ, ಆ ಮೆಕ್ಯಾನಿಸಮ್ ನೆನಪು ಉಳಿತಾ ಹೋಗ್ತದಲ್ಲ, ಅವಾಗ ಮರೆಯಕ ಸಾಧ್ಯ ಇಲ್ಲ. ಬಾಯಟ್ ಹಾಕುವಂತ ಸಬ್ಜೆಕ್ಟ್ ಅಲ್ಲ ಇದು, ಇದು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಸಬ್ಜೆಕ್ಟ್. ನೀವು ಕರೆಕ್ಟ್ ವೇದಾಗ ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ 15ಕ್ಕೆ 15 ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಯಾವುದೇ ರೀತಿ ಗೊಂದಲ ಇಟ್ಕೊಳಕ್ ಹೋಗ್ಬೇಡ್ರಿ. ನಾವು ಮಾಡ್ತಕ್ಕಂಥ ವಿಡಿಯೋ ಸೀರೀಸ್ ಗಳನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಹೋಗ್ರಿ. ನಿಮ್ಗೆ ಏನಾಗುತ್ತೆ ಅಂದ್ರೆ ಮ್ಯಾಥಮೆಟಿಕ್ಸ್, ಅಗ್ನಿವೀರ್ ಸಂಪಟ್ಟಂತ ಮ್ಯಾಥಮೆಟಿಕ್ಸ್ ಏನ್ ಬರ್ತದಲ್ಲ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ತದ. ಇವತ್ತು ನಾನು ಕೊಡ್ತಾ ಇರೋದಿದು ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್. ನಾಳಿಂದ ನಿಮಗ ನಾನು ಸಬ್ಜೆಕ್ಟ್ ಗಳಿಗೆ ಇನ್ವಾಲ್ವ್ ಆಗ್ತೀನಿ. ಒಂದೊಂದು ಟಾಪಿಕ್ ತಗೊಂಡು ನಿಮ್ಗೆ ಏನ್ ಮಾಡ್ತೀನಿ, ಸಬ್ಜೆಕ್ಟ್ ಅನ್ನ ತಗೊಂಡ್ ಬರ್ತೀನಲ್ಲ, ಅವಾಗ ಹೆಂಗ್ ಕ್ವಶನ್ಸ್ ಬರ್ತಾವು, ಯಾವ ರೀತಿ ಸಾಲ್ವ್ ಮಾಡ್ಬೇಕನ್ನೋದ ನಿಮ್ಮ ಅನುಭವಕ್ಕೆ ಬರ್ತದ. ಸೊ ನಿಮ್ಗೆ ಆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಾ? ನಾಳೆ ನಮ್ಮ ಇನ್ನು ಉಳಿದ ಎಲ್ಲಾ ಲೆಕ್ಚರ್ಸ್ ಗಳು ನಿಮ್ ಬಂದು ಪಾಠ ಮಾಡ್ತಾರೆ, ಇದೇ ಯೂಟ್ಯೂಬ್ ವೇದಿಕೆ ಮೂಲಕ ನಿಮ್ ಪಾಠ ಮಾಡ್ತಾರ. ಸೊ ದಟ್ ನಿಮ್ಗ ಈ ಆರ್ಮಿ ಎಕ್ಸಾಮ್ಸ್, ಅಗ್ನಿವೀರ್ ಎಕ್ಸಾಮ್ಸ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ವಿಷಯಗಳ ಮಾಹಿತಿ ನಿಮಗೆ ಸಿಗ್ತದ. ಆದ್ರಿಂದ ಯಾರೆಲ್ಲ ಹೊಸಬರಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರಿ, ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ಸೊ ದಟ್ ನಾವು ಮಾಡ್ತಕ್ಕಂಥ ವಿಡಿಯೋ ಪ್ರತಿಯೊಂದು ನಿಮಗ ನೋಟಿಫಿಕೇಶನ್ ಬರ್ತದ. ಮತ್ ಯಾರು ಈ ವಿಡಿಯೋ ನೋಡತ್ತೀರಿ, ಯಾರೆಲ್ಲ ನಿಮ್ಮ ಆತ್ಮೀಯ ಸ್ನೇಹಿತರದಾರ, ನೀವು ಅನ್ಕೊಂಡಿರ್ತೀರ ಅವರು ಏನಾದ್ರೂ ಜೀವನದಾಗ ಸಾಧಿಸ್ಬೇಕಂತೇಳಿ, ಸೊ ಅಂತವ್ರಿಗೆ ನೀವು ಇದನ್ನ ಏನ್ ಮಾಡ್ಬೇಕು, ಶೇರ್ ಮಾಡ್ರಿ. ಸೊ ದಟ್ ನಮ್ಮಲ್ಲಿರ್ತಕ್ಕಂಥ ನಾಲೆಜ್ ಇನ್ನೊಂದು 4 ಮಂದಿಗೆ ರೀಚ್ ಆಗತ್ತ. ಅರ್ಥ ಆಗತ್ತದಲ್ಲ?
ಸೊ ಹಾಗಿದ್ರೆ ನಾಳೆಯಿಂದ ಈ ಏನು ವಿಡಿಯೋ ಸೀರೀಸ್ಗಳ ಪ್ರಾರಂಭ ಆಗತ್ತವ, ಸೊ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಆ ಒಂದು ವಿಡಿಯೋ ಸೀರೀಸ್ಗಳಿಗೆ ನಾವು ಸ್ವಾಗತಿಸುತ್ತಾ, ನಿಮ್ಮ ಬೆಂಬಲ ಮತ್ತು ನೀವು ಕೊಡ್ತಕ್ಕಂಥ ಲೈಕ್, ನೀವು ಕೊಡ್ತಕ್ಕಂಥ ಕಮೆಂಟ್ಗಳ ಮೂಲಕ ನಮಗ ಪ್ರೋತ್ಸಾಹ ಸಿಗ್ತದ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಅಕಾಡೆಮಿ ವತಿಯಿಂದ, ಅದು ಸ್ಪೆಷಲ್ ಆಗಿ ನಾನು ತರಬೇತಿ ಕೊಟ್ಟಿದ್ರಿಂದ ಸಾವಿರಾರು ವಿದ್ಯಾರ್ಥಿಗಳು ಭಾರತ ಮಾತೆಯ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗ್ರಿ. ನೀವು ಕೂಡ ಈ ವರ್ಷ ಇಂಡಿಯನ್ ಆರ್ಮಿ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡಿ ಭಾರತಾಂಬೆಯ ಸೇವೆಯನ್ನ ಸಲ್ಲಿಸುವಂತ ಒಂದು ಸ್ಫೂರ್ತಿದಾಯಕ ಯುವಕ ಯುವತಿಯರಾಗಿ ಹೊರಹೊಮ್ಮ್ರಿ ಅಂತ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ, ನಿಮ್ಮ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ನಿಮ್ಮ ಎಲ್ಲರೂ ಜೀವನ ಉಜ್ವಲವಾಗ್ಲಿ ಅಂತ ಹಾರೈಸ್ತಾ, ನಾಳೆ ಬರ್ತಾ ಇದ್ದೀವಿ ವಿಡಿಯೋ ಸೀರೀಸ್ಗಳ ಮೂಲಕ ಆರ್ಮಿ ಅಗ್ನಿವೀರ್ ಬ್ಯಾಚ್ ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸರಿ ಸರ, ಇದು ಆನ್ಲೈನ್ ಅಲ್ಲಿ ನಾವು ತರಬೇತಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಆಫ್ಲೈನ್ ಕೋಚಿಂಗ್ ತಗೊಳ್ಬೇಕಂತ ಯಾರಾದ್ರೂ ಕನಸು ಕಾಣ್ತಾ ಇದ್ರೆ ಅದಕ್ಕೂ ಕೂಡ ನಮ್ಮಲ್ಲಿ ಆಫ್ಲೈನ್ ಕ್ಲಾಸಸ್ ಕೂಡ ಪ್ರಾರಂಭವಾಗಿದಾವ. ಇದೇ ತಿಂಗಳು ಅಂದ್ರೆ ಬರ್ತಕ್ಕಂಥ ಮುಂದಿನ ವರ್ಷ ಜನವರಿ 1ನೇ ತಾರೀಕಿನಿಂದ ಹೊಸ ವರ್ಷದಿಂದ ಹೊಸ ಅಗ್ನಿವೀರ್ ಬ್ಯಾಚ್ ಅನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ತರಬೇತಿಯನ್ನ ಆಂಗ್ಲ ಮಾಧ್ಯಮದಲ್ಲಿ ಹಾಗೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಕನ್ನಡದಾಗೂ ತಿಳಿಸ್ಕೊಡ್ತೀವಿ. ಪ್ರತಿದಿನ ಎಕ್ಸಾಮ್ ಇರ್ತದ, ಮಾಡೆಲ್ ಟೆಸ್ಟ್, ಸಬ್ಜೆಕ್ಟ್ ವೈಸ್ ಲೆಕ್ಚರ್ಸ್ ಇರ್ತಾರ. ಅವರೆಲ್ಲ ಒಂದು ಪ್ರಯತ್ನ, ಅವರೆಲ್ಲರ ಒಂದು ಸಹಕಾರದೊಂದಿಗೆ ನೀವೇನಾಗ್ತೀರಿ ಇಂಡಿಯನ್ ಆರ್ಮಿ ಎಕ್ಸಾಮ್ಸ್ ಅನ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ತೀರಾ ಅಂತ ಹೇಳ್ತಾ, ನಾಳೆ ಬರ್ತಾ ಇದೀವಿ, ಇಡೀ ಟೀಮ್ ಆಗಿ ಬರ್ತಾ ಇದೀವಿ. ಇಡೀ ಟೀಮ್ ಅನ್ನ ಪರಿಚಯ ಪಡಿಸ್ತೀನಿ ನಿಮ್ಗ. ಯುವರತ್ನ ಅಕಾಡೆಮಿ ಎಲ್ಲ ಉಪನ್ಯಾಸಕರು ಯಾರೆಲ್ಲ ಪಾಠ ಮಾಡ್ತಾರ ಅವ್ರೆಲ್ಲರೂ ವೇದಿಕೆ ಬಂದು ಅವ್ರವ್ರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.